ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಮಂಗಳವಾರ ಬೆಳಿಗ್ಗೆ ನಾನು ಒಂದು 4 o'clock ಎದ್ದು ಎಲ್ಲ ರೆಡಿ ಮಾಡ್ತಾ ಇದ್ದೆ. ನಾವು ಹೈದರಾಬಾದ್ ಹೋಗ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಲಗೇಜ್ ಏನಕ್ಕೆ ಈ ತರ ಬ್ಯಾಗ್ ಅಲ್ಲಿ ಹಾಕಿ ರೆಡಿ ಮಾಡಿದ್ದೀನಿ ಅಂದ್ರೆ, ನಾವು ನಮ್ಮ ಹೊಸ ಕಾರಲ್ಲಿ ಹೋಗ್ತಾ ಇರೋದು. ಬೈ ರೋಡ್ ನಾವು ಸೌತ್ಗೆ ಹೋಗ್ತಾ ಇದೀವಿ, ನಾರ್ತ್ ಇಂದ. ಏನಕ್ಕಂದ್ರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ವರ್ಕ್ ಇರೋದ್ರಿಂದ ಕಾರ್ ರಿಲೇಟೆಡ್, ಹಾಗಾಗಿ ನಾವು ಕಾರ್ನ ಮಸ್ಟ್ ತಗೊಂಡ್ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ತರ ಲಗೇಜ್ ನ ಪ್ಯಾಕ್ ಮಾಡಿದೀನಿ. ನಮ್ಗೆ ಟ್ರಾಲಿ ಬ್ಯಾಗ್ ಎಲ್ಲ ತಗೊಂಡ್ ಹೋದ್ರೆ ಏನಾಗುತ್ತಂದ್ರೆ ಲಗೇಜ್ ಇಡ್ಲಿಕ್ಕೆ ಸ್ವಲ್ಪ ಸ್ಪೇಸ್ ನಮ್ಗೆ ಕಡಿಮೆ ಅಂತ ಅನ್ಸುತ್ತೆ. ವಾಪಸ್ ಬರುವಾಗ ನನ್ನ ಅತ್ತೆ ಮಾವ ಕೂಡ ಬರೋದ್ರಿಂದ ಸ್ವಲ್ಪ ಈ ತರ ನನ್ನ ಬ್ಯಾಗ್ಸ್ ಅಲ್ಲಿ ಎಲ್ಲ ಲಗೇಜ್ ನ ಅಡ್ಜಸ್ಟ್ ಮಾಡಿದೀನಿ. ಈ ತರ ಪ್ಯಾಕಿಂಗ್ ಮಾಡಿದ್ರೆ ಕಾರಲ್ಲಿ ಹೋಗುವಾಗ ಒಂದು ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ, ಯೂಸ್ ಮಾಡಿದ ಬ್ಯಾಗ್ ಅನ್ನ ನಾವು ಆ ತರನೇ ಜಸ್ಟ್ ಚಿಕ್ಕ ಪ್ಲೇಸ್ ಅಲ್ಲೂ ಕೂಡ ನಾವು ಅಡ್ಜಸ್ಟ್ ಮಾಡ್ಬಿಟ್ಟು ಇಡಬಹುದು. ಹಾಗಾಗಿ ನಾನು ಎವ್ರಿ ಡೇ ಯೂಸಸ್ ಡ್ರೆಸ್ಸಸ್ ಆಗಿರ್ಬೋದು, ಮತ್ತೆ ನಮ್ಗೆ ಇಮಿಡಿಯೇಟ್ ಆಗಿ ಬೇಕಾಗಿರುವಂತ ಐಟಮ್ಸ್ ಅನ್ನೆಲ್ಲ ಈ ತರ ಕವರ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ. ಈಸಿ ಆಗ ಇರುತ್ತೆ. ಹಾಗೆ ಕಾರಲ್ಲಿ ಹೋಗೋದ್ರಿಂದ ನಮ್ಗೆ ಏನೋ ಅಷ್ಟೊಂದು ಬರ್ಡನ್ ಅಂತ ಅನ್ಸಲ್ಲ. ಹಾಗಾಗಿ ನಾನು ಬೆಳಿಗ್ಗೆನೆ ಎದ್ದು ಲೆಮನ್ ರೈಸ್ ಅನ್ನೆಲ್ಲ ರೆಡಿ ಮಾಡಿ ಒಂದ್ ದಿನಕ್ಕೆ ಬೆಳಿಗ್ಗೆ ಮತ್ತೆ ನೈಟ್ ನಮ್ಗೆ ಎಷ್ಟು ಏನ್ ಬೇಕೋ ಅದು ಫುಡ್ ಅನ್ನ ನಾನು ಮನೆಯಲ್ಲೇ ರೆಡಿ ಮಾಡಿದೆ. ನೋಡಿ, ಕಿಚನ್ ಅಲ್ಲಿ ನಾನು ಈ ತರ ಬೆಡ್ ಶೀಟ್ಸ್ ಟವಲ್ಸ್ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಹೋಗ್ತೀನಿ ಯಾವಾಗ್ಲೂನು, ಡಸ್ಟ್ ಎಲ್ಲ ಬೀಳ್ಬಾರ್ದಂತ ಹೇಳಿ. ಆದ್ರೂನು ಸ್ವಲ್ಪ ಡಸ್ಟ್ ಆಗುತ್ತೆ, ಬಟ್ ಸ್ವಲ್ಪ ಮಟ್ಟಿಗೆ ನಮ್ಗೆ ಸೇಫ್ ಆಗಿರುತ್ತೆ. ನಾವು ಬೆಳಿಗ್ಗೆ 4 o'clock ಎದ್ದು 5 o'clock ಎಲ್ಲ ಸ್ಟಾರ್ಟ್ ಆಗ್ಬೇಕು ಇಲ್ಲಿಂದ ಅಂತ ಅನ್ಕೊಂಡಿದ್ವಿ. ಬಟ್ ನಾನು 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿದ್ದೆ. ಮಕ್ಕಳು ಎಲ್ಲ ಎದ್ದೇಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಅದಕ್ಕೋಸ್ಕರ ನಾವು 6:30 ಆ ಟೈಮ್ಗೆ ಅಲ್ಲಿಂದ ಹೊರಟಿದ್ವಿ. ಯಾವಾಗ್ಲೂ ಪ್ಲಾನ್ ಮಾಡ್ತೀವಿ, ಬಟ್ ಚಿಕ್ಕ ಮಕ್ಳಲ್ವಾ ಇಬ್ರುನು, ಸೊ ಅವ್ರನ್ನೆಲ್ಲ ರೆಡಿ ಮಾಡಿ ಮತ್ತೆ ಲಗೇಜ್ನೆಲ್ಲ ಸರಿಯಾಗಿ ಇಟ್ಟು ಮತ್ತೆ ಮನೆಯಲ್ಲೆಲ್ಲ ಸರಿಯಾಗಿ ಚೆಕ್ ಮಾಡಿ ಎಲ್ಲ ಬರೋಷ್ಟ್ರಲ್ಲಿ 6:30 ಆಗಿತ್ತು. ಇದು ನಮ್ಮ ತುಂಬಾ ಅಂದ್ರೆ ತುಂಬಾನೇ ಲಾಂಗ್ ಜರ್ನಿ ಅಂತಾನೆ ಹೇಳ್ಬೋದು. ನಾರ್ತ್ ಇಂದ ಸೌತ್ ಗೆ ಬೈ ರೋಡ್ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅನ್ಸಿರುತ್ತೆ ಎಷ್ಟು ಲಾಂಗ್ ನಾವು ಬೈ ರೋಡ್ ಹೋಗ್ತಾ ಇದೀವಿ ಅಂತ ಹೇಳಿ. ಈ ತರ ನಾವು ನಮ್ಮ ಫಸ್ಟ್ ಕಾರ್ ತಗೊಂಡಾಗ ಕೂಡ ನಾವು ಹೋಗಿದ್ವಿ. ಅಲ್ಲಿ ನಾವು ಹರಿಯಾಣ ಇಂದ ಹೋಗಿದ್ದು. ಬಟ್ ಇಲ್ಲಿ ನಾವು ಪಂಜಾಬ್ ಇಂದ ಹೋಗ್ತಾ ಇರೋದ್ರಿಂದ ಮತ್ತೆ ನಮ್ಗೆ ಹರಿಯಾಣ ಮತ್ತೆ ಪಂಜಾಬ್ಗೆ ಒಂದು 6 hours ಇಲ್ಲ ಅಂದ್ರೆ 5 to 6 hours ನಮ್ಗೆ ಡಿಫರೆನ್ಸ್ ಇರೋದ್ರಿಂದ ಇನ್ನು ಲಾಂಗ್ ಅಂತ ಅನ್ಸ್ತಾ ಇದೆ. ಮಕ್ಕಳು ಕಂಫರ್ಟಬಲ್ ಆಗಿ ಇರೋದ್ರಿಂದ ನಮ್ಗೆ ಈಸಿ ಆಗಿ ಹೋಗ್ಲಿಕ್ಕೆ ಆಯ್ತು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗೋದು. ಹಾಗೆ ಹೋಗ್ತಾ ಹೋಗ್ತಾ ನಮ್ಗೆ ಒಂದು 2:30 ಅಷ್ಟು ಟೈಮ್ಗೆ ನಾವು ಒಂದ್ ಡಾಬಾ ಹತ್ರ ನಿಲ್ಸಿ ಅಲ್ಲಿ ಲಂಚ್ ಅನ್ನೆಲ್ಲ ಮಾಡಿದ್ವಿ. ಹಾಗೆ ಲಂಚ್ ಅಂದ್ರೆ ನಾನ್ ತಗೊಂಡೋಗಿದ್ದನ್ನೇ ನಾವು ತಿಂದಿದ್ದು. ಅವ್ರ ಹತ್ರ ಕಾಫಿ ಟೀ ತಗೊಂಡಿದ್ರು ನನ್ನ ಹಸ್ಬೆಂಡ್, ಮತ್ತೆ ಕರ್ಡ್ ನಾವು ತಗೊಂಡಿದ್ವಿ. AC ಇರೋ ಪ್ಲೇಸ್ ಅಲ್ಲೇ ಕುತ್ಕೊಳ್ಳಿ ಅಂತ ಹೇಳಿ ಆ ಡಾಬಾ ಅವರು ಕೂಡ ನಮ್ಗೆ ಒಳಗಡೆ ಕೂರಿಸಿದ್ರು. ತುಂಬಾನೇ ಖುಷಿ ಅನ್ಸಿತ್ತು. ಅವ್ರ ಹತ್ರ ಫುಡ್ ತಗೊಂಡಿಲ್ಲ ಅಂದ್ರೂ ಕೂಡ ಅವರ ಟ್ರೀಟ್ಮೆಂಟ್ ಅನ್ನೋದು ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಾನು ಮೊಸರನ್ನ ತಗೊಂಡು ಅದಕ್ಕೆ ವಾಟರ್ ಬಾಟಲ್ ಅಲ್ಲಿ ಮಿಕ್ಸ್ ಮಾಡಿ ಮಜ್ಜಿಗೆ ತರ ಮಾಡ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಬಿಸಿಲಿರೋದ್ರಿಂದ ಈ ತರ ಮಜ್ಜಿಗೆ ಕುಡಿತಾ ಹೋದ್ರೆ ಸ್ವಲ್ಪ ಹೆಲ್ತ್ಗೂ ಕೂಡ ಒಳ್ಳೇದು ಅಂತ ಹೇಳಿ ನಾನು ನೀರ್ ಮಿಕ್ಸ್ ಮಾಡ್ಕೊಂಡು ಈ ತರ ಮಜ್ಜಿಗೆನ ಮಾಡ್ತಾ ಇದ್ದೀನಿ. ಅಲ್ಲೇ ಒಂದು ಡಾಗ್ ಕೂಡ ಮಲಗಿತ್ತು, ಅದ ನನ್ ಮಗ ವಿಡಿಯೋ ತೆಗ್ದಿದ್ದಾನೆ. ಸೊ ಆ ತರನೇ ನಾವು ತುಂಬಾ ಬಿಸಿಲಿರೋದ್ರಿಂದ ಕೂಲ್ ಆಗಿರ್ಲಿಕ್ಕೆ ಮಕ್ಕಳಿಗೂ ಕೂಡ ಅವಾಗ ನೀರನ್ನೆಲ್ಲ ಕುಡಿಸ್ತಾ ಇದ್ದೆ ನಾನು. ಹಾಗೆ ನಾವು ಮಜ್ಜಿಗೆ ಕುಡಿತಾ ಇದ್ವಿ. ಅವ್ರಿಗೂ ಕೂಡ ಏನೋ ಒಂದು ಕೂಲ್ ಆಗಿರುವಂತ ಐಟಮ್ಸ್ ಎಲ್ಲ ನಾನು ಕೊಡ್ತಾ ಇದ್ದೆ. ಈ ತರ ಲಾಂಗ್ ಜರ್ನಿ ಹೋಗುವಾಗ ನೋಡ್ತಾ ಇರ್ಬೋದು ನೀವು, ಒಂದೊಂದು ಟೆಂಪಲ್ಸ್ ಆಗಿರ್ಬೋದು, ಗುರುದ್ವಾರ ಆಗಿರ್ಬೋದು, ಏನೋ ಒಂದು ನಮ್ಗೆ ಪ್ಲೇಸ್ ಕಾಣಿಸ್ತಾ ಇರುತ್ತೆ. ಅದು ನಾವು ನೋಡಿರಲ್ಲ, ಅದ್ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತಾನು ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ತುಂಬಾ ಖುಷಿ ಅನ್ಸುತ್ತೆ. ಹಾಗೆ ಎಲ್ಲಾದ್ರೂ ನಮ್ಗೆ ಒಳ್ಳೆ ಪ್ಲೇಸ್ ಕಾಣಿಸಿದ್ರೆ ಅಲ್ಲಿ ನಾವು ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಳ್ಬಹುದು. ಬಟ್ ಏನಂದ್ರೆ ಬಿಸಿಲು ಇರೋದ್ರಿಂದ ನಮ್ಗೆ ಮಧ್ಯದಲ್ಲಿ ಎಲ್ಲೂ ನಮ್ಗೆ ಇಳಿಬೇಕಂತ ಅನ್ಸಿಲ್ಲ. ಲಂಚ್ಗೆ ಇಳ್ದಿದ್ದು ಮತ್ತೆ ಅದಾಗಿದ್ಮೇಲೆ ನಾವು ಆತರನೇ ಕಂಟಿನ್ಯೂ ಆಗಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಏನೆಲ್ಲ ನನಗ್ ಚೆನ್ನಾಗಂತೆ ಅನ್ಸುತ್ತೆ, ಹಾಗೆ ಏನೆಲ್ಲ ಅಟ್ರಾಕ್ಟಿವ್ ಅಂತ ಅನ್ಸ್ತಾ ಇತ್ತು ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ತಾ ನಮ್ಮ ಡೇ 1
ನಾರ್ತ್ ಟು ಸೌತ್ ಜರ್ನಿ ಈ ತರ ನಮ್ದು ಸ್ಟಾರ್ಟ್ ಆಗ್ತಾ ಇತ್ತು. ಹಾಗೆ ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಅದನ್ನೆಲ್ಲ ತಗೊಂಡು ಕುಡಿತಾ ಹೋಗ್ತಾ ಇದ್ವಿ. ನಮ್ ಕಾರಲ್ಲಿ ಒಂದೇನಂದ್ರೆ ಈ ತರ ಕೂಲ್ ಡ್ರಿಂಕ್ಸ್ ಇಟ್ಕೊಳ್ಳಿಕ್ಕೆ ಒಂದ್ ಪ್ಲೇಸ್ ಕೊಟ್ಟಿರೋದ್ರಿಂದ ಇದು ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಇದ್ರಲ್ಲಿ ಎರಡೇ ಎರಡು ಈ ತರ ಚಿಕ್ಕ ಬಾಟಲ್ ಇಟ್ಕೊಳ್ಲಿಕ್ಕೆ ಆಗುತ್ತೆ. 3 ಬಾಟಲ್ ಇಟ್ರೆ ಅದು ಕ್ಲೋಸ್ ಆಗ್ತಾ ಇರ್ಲಿಲ್ಲ. ಇದೊಂದು ನನಗೆ ತುಂಬಾ ಇಷ್ಟ ಆಗಿದ್ದು, ಏನಕ್ಕಂದ್ರೆ ನಮ್ದು ಫಸ್ಟ್ ಕಾರಲ್ಲಿ ಅದು ಇರ್ಲಿಲ್ಲ. ಸೊ ಇದು ಚೆನ್ನಾಗಂತ ಅನ್ಸಿತ್ತು. ಹಾಗೆ ಈವ್ನಿಂಗ್ ಒಂದು 4:30 ಆಗಿದ್ಮೇಲೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಅನ್ಕೊಳ್ತಾನೆ ಇದ್ದೆ ಸ್ವಲ್ಪ ಮೋಡ ಆಗಿರೋದ್ರಿಂದ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಏನಕ್ಕಂದ್ರೆ ತುಂಬಾ ಬಿಸ್ಲಿತ್ತು. ನಾವು ಬೆಳಿಗ್ಗೆನೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ವಲ್ಲ, ಅವಾಗಿಂದ ಸ್ಟಾರ್ಟ್ ಆಗಿದ್ದ ಬಿಸಿಲು ಈವ್ನಿಂಗ್ ವರ್ಗುನು ಬಿಸಿಲು ಕಡಿಮೆನೆ ಆಗಿರ್ಲಿಲ್ಲ. ನಾವು ಜಸ್ಟ್ UP ಉತ್ತರ ಪ್ರದೇಶ ಆ ಪ್ಲೇಸ್ಗೆ ಬಂದಾಗ ಸ್ವಲ್ಪ ಕ್ಲೌಡಿ ಮೋಡ ತರ ಅನ್ಸಿತ್ತು. ಆ ತರ ಮಳೆ ಕೂಡ ಬಂದಿತ್ತು. ವ್ಯೂ ಎಲ್ಲ ಒಂದೊಂದ್ ಪ್ಲೇಸು ತುಂಬಾನೇ ಚೆನ್ನಾಗಂತ ಅನಿಸ್ತಾ ಇತ್ತು. ಬ್ರಿಡ್ಜ್ ಬಂದಿದ್ರೆ ಹಾಗೆ ಏನೋ ಒಂದ್ ಟೆಂಪಲ್ ನೋಡಿದಾಗ ಎಲ್ಲ ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ ಚೆನ್ನಾಗಂತ ಅನ್ಸಿತ್ತು. ನಾವೇನಂದ್ರೆ ಬೆಳಿಗ್ಗೆನೆ ಸ್ಟಾರ್ಟ್ ಆಗಿರೋದ್ರಿಂದ ಈವ್ನಿಂಗ್ 7:30 ಆ ಟೈಮ್ಗೆ ನಿಯರ್ ಬೈ ಸಿಟಿಯಲ್ಲಿ ಸ್ಟೇ ಆಗ್ಬೇಕು ಹೋಟೆಲ್ ಅಲ್ಲಿ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಎಲ್ಲೇ ನಾವು ಸ್ಟೇ ಆಗಿದ್ರು ಸ್ವಲ್ಪ ಸೇಫ್ಟಿ ಇರುವಂತ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಈ ತರ ಲಾಂಗ್ ಜರ್ನಿ ನಾವೇನಾದ್ರೂ ಬೈ ರೋಡ್ ಪ್ಲಾನ್ ಮಾಡಿದ್ರೆ ಫಸ್ಟ್ ನಮ್ಮ ವೆಹಿಕಲ್ ಕಂಡೀಷನ್ ಅನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ಅದು ನಮ್ಗೆ ಮೇನ್ ಅಂತ ನಾನು ಹೇಳ್ತೀನಿ. ಫಸ್ಟ್ ನಮ್ಮ ವೆಹಿಕಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದು ಸರ್ವಿಸ್ ಕೊಡ್ಬೇಕು. ಹಾಗೆ ಅದರ ಟೈರ್ ಪ್ರೆಷರ್ ಹೇಗಿದೆ ಎಲ್ಲಾನು ನಾವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕು. ಅದಾಗಿದ್ಮೇಲೆ ನಾವು ಎಲ್ಲಿ ಸ್ಟೇ ಮಾಡ್ಬೇಕು ಅಂತ ಹೇಳಿ ನಾವು ಮುಂಚೆನೆ ಅದನ್ನ ಪ್ಲಾನ್ ಮಾಡ್ಕೊಂಡು ಬುಕಿಂಗ್ ಎಲ್ಲ ಮಾಡಿಟ್ಕೊಂಡ್ರೆ ಒಳ್ಳೇದು. ನೀವು ನೋಡ್ತಾ ಇರ್ಬೋದು, ದಾರಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ಟೆಂಪಲ್ ಕಾಣಿಸುತ್ತೆ ನನಗೆ. ಹಾಗೆ ಅಲ್ಲಿ ಈ ತರ ಕೋವಾ ಸ್ವೀಟ್ ಏನಿದೆ ಅದನ್ನ ಸೇಲ್ ಮಾಡ್ತಾ ಇದ್ರು. ಅದು ಬಾಬಾ ಖಾಟು ಶ್ಯಾಮ್ ಜಿ ಟೆಂಪಲ್ ಅಂತ ಹೇಳಿ ತುಂಬಾನೇ ಚೆನ್ನಾಗಿತ್ತು. ಟೆಂಪಲ್ ಒಳಗಡೆ ನಾವು ಹೋಗ್ಲಿಲ್ಲ, ಲೇಟ್ ಆಗುತ್ತೆ ಮತ್ತೆ ಟೈಮ್ ಕೂಡ ಇರ್ಲಿಲ್ಲ, ರಶ್ ಕೂಡ ಇತ್ತು. ಹಾಗೆ ನಾವು ಜಾಸ್ತಿ ಪ್ಲೇಸ್ ಅಲ್ಲಿ ಎಲ್ಲೂನು ನಾವು ಸ್ಟಾಪ್ ಆಗಿರ್ಲಿಲ್ಲ, ಬರೀ ಒಂದ್ ಪ್ಲೇಸ್ ಅಲ್ಲಿ. ಹಾಗೆ ಇವಾಗ ಈ ಸ್ವೀಟ್ ತಗೊಂಡಲ್ವಾ ಅಲ್ಲಿ ಎರಡೇ ಪ್ಲೇಸ್ ಅಲ್ಲಿ ನಾವು ಸ್ಟಾಪ್ ಆಗಿದ್ದು. ಅದಾಗಿದ್ಮೇಲೆ ನಾವು ಒಂದ್ 7:30 ಟೈಮ್ಗೆ ಝಾನ್ಸಿಯಲ್ಲಿ ಸ್ಟೇ ಮಾಡ್ಲಿಕ್ಕೆ ಈ ಹೋಟೆಲ್ಗೆ ಬಂದಿದ್ವಿ. ರೆಸೆಂಟಾ ಪ್ಲೇಸ್ ಹೋಟೆಲ್ ತುಂಬಾನೇ ಚೆನ್ನಾಗಿತ್ತು, ಸೇಫ್ಟಿ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾನೇ ರೂಮ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿತ್ತು. ಹಾಗೆ ರೀಸನಬಲ್ ರೇಟ್ಗೆ ಇನ್ಕ್ಲೂಡಿಂಗ್ ಫುಡ್ ಕೂಡ ಅವ್ರು ನಮ್ಗೆ ಕೊಟ್ಟಿದ್ರು. ಹೀಗಿತ್ತು ರೂಮ್. ನೀವು ನೋಡ್ತಾ ಇರ್ಬೋದು, ಬೆಡ್ ಹಾಗೆ ನಮ್ಗೆ ಇಲ್ಲಿ ಕಾಫಿ ಹಾಗೆ ಏನಾದ್ರು ಗ್ರೀನ್ ಟೀ ಮಾಡ್ಕೊಡ್ಲಿಕ್ಕೆ ಈ ತರ ನಮ್ಗೆ ನೀರೆಲ್ಲ ಇಟ್ಟಿರ್ತಾರೆ. ಒಂದು ಕೆಟಲ್ ಕೂಡ ಇರುತ್ತೆ. ಈ ಚಿಪ್ಸ್ ನಾವೇ ತಗೊಂಡ್ ಬಂದಿದ್ದು, ಈ ತರ ಸ್ನಾಕ್ಸ್ ಎಲ್ಲ ಕೊಡಲ್ಲ. ಹಾಗೆ ನಮ್ಮ ಐಟಮ್ಸ್ ನೆಲ್ಲ ಇಟ್ಕೊಳ್ಲಿಕ್ಕೆ ಕಬೋರ್ಡ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ನಮ್ಗೆ ಬೇಕಿದ್ರೆ ನಾವು ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಇಲ್ಲ. ಈ ತರ ಏನಾದ್ರೂ ನಾವು ಹೊರಗಡೆಯಿಂದ ಫುಡ್ ತಗೊಂಬಂದ್ರೆ ಅದನ್ನ ಹೀಟ್ ಮಾಡ್ಕೊಳ್ಲಿಕ್ಕೂ ಕೂಡ ಅವನ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ತುಂಬಾನೇ ಟಯರ್ಡ್ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಗೆ ಡಿನ್ನರ್ ಮಾಡಿ ಮಲ್ಕೊಂಡ್ರೆ ಸಾಕು ಅಂತ ಅನ್ಸಿತ್ತು. ಕಾರಲ್ಲಿ ಕುತ್ಕೊಳ್ಳೋವರೆಗೂ ನಮ್ಗೆ ಏನ್ ಅನ್ಸಿಲ್ಲ. ಬಟ್ ಕಾರಿಂದ ಹೊರಗಡೆ ಬಂದು ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾನೇ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಹಾಗೆ ನಾವು ಇವಾಗ ಡಿನ್ನರ್ಗೆ ಹೋಗಿದ್ವಿ. ಡಿನ್ನರ್ ಅಲ್ಲಿ ಕೂಡ ಏನಾಗುತ್ತಂದ್ರೆ ನನ್ ಮಕ್ಕಳು ಮನೆಯಲ್ಲಿ ತಿನ್ಲಿಕ್ಕೆ ಹಠ ಮಾಡ್ತಾರೆ, ಬಟ್ ಈ ತರ ಡೆಕೋರೇಟಿವ್ ಆಗಿ ಇಟ್ಟಿರೋದ್ರಿಂದ ಅವ್ರು ಖುಷಿಯಾಗಿ ತಿಂತಾರೆ. ಅದೊಂದು ನನಗೆ ಖುಷಿ ಅಷ್ಟೇನೆ. ಎಲ್ಲಾದ್ರೂ ಹೊರಗಡೆ ಬಂದ್ರೆ ಊಟ ಮಾಡಿದ್ರೆ ಮಕ್ಕಳು ಏನು ನಮ್ಗೆ ಟೆನ್ಷನ್ ಇರಲ್ಲ, ಅವ್ರಿಗೆ ಏನು ಹೆಲ್ತ್ ಇಶ್ಯೂಸ್ ಕೂಡ ಇರಲ್ಲ. ಹೀಗಿತ್ತು ನಮ್ಮ ಡೇ 1. ಡೇ 2 ಅಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹೀಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.